50,000 ರೂಪಾಯಿ ಇದೆ ನಿಮ್ಮ ಹತ್ರ ಯಾವ್ದಾರು ಚೀಪ್ ಗಾಡಿ ತಗೋಬೇಕು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಅನ್ಕೊಂಡಿದ್ದೀರಾ? ತಲೆನೇ ಕೆಡ್ಸ್ಕೊಬಿಡಿ. ಇವಾಗ TVS ಎಲೆಕ್ಟ್ರಿಕ್ ಸ್ಕೂಟರ್ ನ 50,000 ರೂಪಾಯಿಗೆ ಕೊಡ್ತಿದ್ದಾರೆ. ಅದು ಯಾವ್ದು? TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್. ನಿಮ್ಗೆ ಅದಿಷ್ಟ ಇಲ್ವಾ? TVS iQube ಕೂಡ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ. ಸೊ ಹೇಗ್ ಸಿಗ್ತಾ ಇದೆ, ಏನಿದು, ಬನ್ನಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೆ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾ ಅಥವಾ ಇನ್ನು ನನ್ನ ಚಾನಲ್ ನ ನೋಡೇ ಇರ್ಲಿವಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. TVS ಇಂದ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ. ಇಷ್ಟಿನ ಗಂಟೆ ನಾವೇನ್ ಅನ್ಕೊಂಡಿದ್ದೋ TVS ಅಲ್ಲಿ iQube ಎಲೆಕ್ಟ್ರಿಕ್ ಸ್ಕೂಟರ್ ಮಾತ್ರ ಅಂತ ಅನ್ಕೊಂಡಿದ್ದೋ. ಅದಾದ್ಮೇಲೆ ರೀಸೆಂಟ್ ಆಗಿ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ನ ಲಾಂಚ್ ಮಾಡಿದ್ರು. ಸೊ ಅವಾಗ ನಮ್ಗೆಲ್ಲ ಅನ್ಸಿದೆ ಏನಂದ್ರೆ, ಓಕೆ TVS iQube ಡಿಸೈನ್ ಬೋರ್ ಆದವ್ರಿಗೆ ಒಂದು ಪ್ರಾಕ್ಟಿಕಲಿ ತುಂಬಾ ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿರುವಂತ ಒಂದು ಸ್ಕೂಟರ್ ಬೇಕು ಅಂತ ಈ ಗಾಡಿನ ಲಾಂಚ್ ಮಾಡಿದ್ದಾರೆ ಅಂತ ಅನ್ಕೊಂಡು. ಸೊ ಅದು ಜಸ್ಟ್ ಒಂದೇ ಮಾಡೆಲ್ ಲಾಂಚ್ ಮಾಡಿದ್ರು. ಸೊ ಆ ಮಾಡೆಲ್ ಹೆಸರು ಬಂದು TVS ಆರ್ಬಿಟರ್ ಅಂತ. ಇವಾಗ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಂದ್ರೆ, ಇಷ್ಟಿನ ಗಂಟೆ ನಾವೇನ್ ನೋಡ್ತಾ ಇದ್ದೋ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್, ಅದು ಬಂದು TVS ಆರ್ಬಿಟರ್ V2 ಅಂತ. ಅಂಡ್ ಇವಾಗ ಇನ್ನೊಂದು TVS ಆರ್ಬಿಟರ್ V1 ಅಂತ ಲಾಂಚ್ ಮಾಡಿದ್ದಾರೆ. ಸೊ ಈ ಗಾಡಿಲಿ ಮೇಜರ್ ಚೇಂಜಸ್ ಏನು ಇಲ್ಲ. TVS ಆರ್ಬಿಟರ್ ಯಾವ ತರ ಇತ್ತು, ಸೇಮ್ ಡಿಸೈನ್, ಸೇಮ್ ಮೋಟರು, ಅದ್ರಲ್ಲಿರುವಂತ ಫೀಚರ್ಸ್ ಗಳೆಲ್ಲ ಏನಿತ್ತು ಅದೆಲ್ಲ ಫೀಚರ್ಸ್ ಇರುತ್ತೆ. ಬಟ್ ಒಂದೇ ಒಂದು ಚೇಂಜ್ ಏನಂದ್ರೆ, ಬ್ಯಾಟ್ರಿನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. TVS ಆರ್ಬಿಟರ್ ಏನ್ ಇಷ್ಟಿನ ಗಂಟೆ ಇತ್ತು ಅದು V2 ಅಂತ. ಆ V2 ಅಲ್ಲಿ ನಮ್ಗೆ 3.1 ಕಿಲೋವ್ಯಾಟ್ ಅವರ್ ಇರುವಂತ ಒಂದು ಬ್ಯಾಟ್ರಿ, ಲಿಥಿಯಂ ಬ್ಯಾಟ್ರಿ ಕೊಡ್ತಾ ಇದ್ರು. ಒಂದ್ಸಲ ಚಾರ್ಜ್ ಮಾಡಿದ್ರೆ 156 ಕಿಲೋಮೀಟರ್ ಹೋಗ್ಬೋದು ಅಂತ ಐಡಿಸಿ ರೇಂಜ್ ಹೇಳ್ತಾ ಇದ್ರು. ನಾವೊಂದು 120 ಕಿಲೋಮೀಟರ್ 130 ಕಿಲೋಮೀಟರ್ ಹೋಗ್ಬೋದಿತ್ತು. ಅಂಡ್ ಅದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ನಮ್ಗೆ 1,10,000 ರಿಂದ 15,000 ರೂಪಾಯಿ ಆಗ್ತಿತ್ತು ಆನ್ ರೋಡ್ ಬೆಂಗಳೂರಲ್ಲಿ. ಬಟ್ ಇವಾಗ ಹೊಸದಾಗಿ V1 ಅಂತ ಲಾಂಚ್ ಮಾಡಿದಾರಲ್ಲ, ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಮುಂಚೆ ನಾವೇನು ಆರ್ಬಿಟರ್ ಎಲ್ಲ ನೋಡ್ತಾ ಇದ್ದೀವಿ ಆ ಎಲ್ಲಾ ಫೀಚರ್ಸ್ ಗಳು ಇರುತ್ತೆ. ಬಟ್ ಏನಂದ್ರೆ, ಬ್ಯಾಟ್ರಿ ಸೈಜ್ ನ ಕಮ್ಮಿ ಮಾಡಿದ್ದಾರೆ. ಸೊ 3.1 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂತ ಬ್ಯಾಟ್ರಿ ಸೈಜ್ ನ ಈ V1 ವೇರಿಯಂಟ್ ಅಲ್ಲಿ 1.8 ಕಿಲೋವ್ಯಾಟ್ ಅವರ್ ಗೆ ಕಮ್ಮಿ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ರೇಂಜ್ ಬಂದು 86 ಕಿಲೋಮೀಟರ್ ಐಡಿಸಿ ರೇಂಜ್ ಅಂತ ಕಂಪನಿ ಕ್ಲೈಮ್ ಮಾಡಿದ್ರೆ, ನಾವೊಂದು 50 ರಿಂದ 60 70 ಕಿಲೋಮೀಟರ್ ಗಂಟೆ ಹಬ್ಬ ಅಂದ್ರೆ ಓಡಾಡಬಹುದು. ಸೊ ಪ್ರೈಸ್ ಕೂಡ ಅಷ್ಟೇ. ಈ ಗಾಡಿದು ನಮ್ಗೆ 86,000 ಚೇಂಜ್ ಆಗಿದೆ. ಸೊ ಆಲ್ಮೋಸ್ಟ್ 90,000 95,000 ಅಂತ ಅನ್ಕೊಳ್ಳಿ. ಸೊ ಆ ಗಾಡಿಗೂ ಈ ಗಾಡಿಗೂ ಒಂದು 20-25,000 ರೂಪಾಯಿ ಡಿಫ್ರೆನ್ಸ್. ಜೊತೆಗೆ ಒಂದು ಟ್ವಿಸ್ಟ್ ಏನಂದ್ರೆ, ಈ ಗಾಡಿನ ಜಸ್ಟ್ V1 ಅಂತ ಲಾಂಚ್ ಮಾಡೋದಲ್ದೆ, ಈ V1 ಮತ್ತೆ ಆರ್ಬಿಟರ್ V2 ಏನ್ ಮುಂಚೆ ಇತ್ತು ಆ ವೇರಿಯಂಟ್, ಜೊತೆಗೆ iQube ಏನಿದೆ ಇವಾಗ ಎಕ್ಸಿಸ್ಟಿಂಗ್ ತುಂಬಾ ಜನ ತಗೊಂಡಿದ್ರಲ್ಲ ಆ ಗಾಡಿನೆಲ್ಲ ಬಾಸ್ ಅಂದ್ರೆ ಬ್ಯಾಟ್ರಿ ಆಸ್ ಸರ್ವಿಸ್ ಅನ್ನೋ ಒಂದು ಸರ್ವಿಸ್ ಅಂತ. ಬೇಸಿಕಲಿ ಹೆಂಗೆ ಅಂದ್ರೆ, ಗಾಡಿನ ನಮ್ಗೆ ಸ್ವಂತಕ್ಕೆ ಅಂತ ಕೊಟ್ಬಿಡ್ತಾರೆ, ಬ್ಯಾಟ್ರಿಗೆ ನಾವು ಬಾಡಿಗೆ ಕಟ್ಕೊಂಡು ಹೋಯ್ತಾ ಇರ್ಬೇಕು. ಈ ತರಲ್ಲಿ ಕೊಡ್ತಾವ್ರೆ ಈ ಒಂದು ಕಾನ್ಸೆಪ್ಟ್ ನ. ಮತ್ತೆ ಹೀರೋ ವಿಡಾ ಏನಿದೆ ಅದರಲ್ಲೂ ಕೂಡ ಈ ಬ್ಯಾಸ್ ಸಿಸ್ಟಮ್ ನ ಕೊಡ್ತಾ ಇದ್ರು. ಮತ್ತೆ ಜೊತೆಗೆ ತುಂಬಾ ಫೇಮಸ್ ಆಕ್ಟಿವಾ ಎಲೆಕ್ಟ್ರಿಕ್ ಸ್ಕೂಟರ್ ಇದೇ ಬೇಸಲ್ಲೇ ಲಾಂಚ್ ಆಗಿದ್ದು. ಸೊ ಅವ್ರು ಸಕ್ಸಸ್ ಆಗಿಲ್ಲ, ಬಿಕಾಸ್ ಅವ್ರದ್ದು ಪ್ಲಾನ್ ತುಂಬಾ ವರ್ಸ್ಟ್ ಆಗಿತ್ತು. ಬಟ್ ಇವ್ರು ಏನ್ ಮಾಡಿದಾರೆ ಅಂದ್ರೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಯಾರು ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು, ಆ ತರ ಒಂದು ಪ್ಲಾನ್ ನ ಕೊಟ್ಟಿದ್ದಾರೆ. ಹೆಂಗೆ ಅಂದ್ರೆ, 49,999 ರೂಪಾಯಿಗೆ ಗಾಡಿ ಕೊಟ್ಬಿಡ್ತಾವ್ರೆ. ಜೊತೆಗೆ ರೆಂಟಲ್ ಪ್ಲಾನ್ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ಯಾವ್ದೇ ತರ ಕಿಲೋಮೀಟರ್ ನ ಲಿಮಿಟೆಡ್ ಮಾಡ್ತಾ ಇಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಈ ಏತರಲ್ಲಿ ಇರ್ಬೋದು ಅಥವಾ ಹೀರೋ ವಿಡಾ ಇರ್ಬೋದು ಅಥವಾ ಏನ್ ಇವಾಗ ಸ್ಟಾಪ್ ಆಗಿದೆ ಆಕ್ಟಿವಾ ಎಲೆಕ್ಟ್ರಿಕ್ ಸ್ಕೂಟರು, ಅದ್ರಲ್ಲೆಲ್ಲ ಏನ್ ಮಾಡ್ತಿದ್ರು, ನಾವು ಗಾಡಿಗೆ ಒಂದು 50-60 ಸಾವಿರ ಕೊಟ್ಬಿಟ್ಟು ತಗೋಬೇಕು. ಜೊತೆಗೆ ಬ್ಯಾಟ್ರಿಗೆ ಅಂತ 2,000 ರೂಪಾಯಿ 3,000 ರೂಪಾಯಿ ಕೊಟ್ರೆ ತಿಂಗಳಿಗೆ ಒಂದು 1,000 ಕಿಲೋಮೀಟರ್ 2,000 ಕಿಲೋಮೀಟರ್ ಹಂಗೆ ಲಿಮಿಟೆಡ್ ಆಗಿ ಓಡಾಡ್ಬೋದು. ಸೊ ಆ ತರ ಕೊಡ್ತಾ ಇದ್ರು. ಬಟ್ ಇವ್ರು ಏನ್ ಮಾಡ್ತಿರೋ ಗೊತ್ತಾ, ಜಸ್ಟ್ 49,999 ರೂಪಾಯಿಗೆ ನಮ್ಗೆ ಗಾಡಿ ಕೊಡ್ತಿದ್ದಾರೆ. ಎಕ್ಸ್ ಶೋರೂಮ್ ಪ್ರೈಸ್ ಆನ್ ರೋಡ್ ಒಂದು 50-60 ಸಾವಿರ ಗಂಟೆ ಆಗ್ಬೋದು. ಸೊ ಇಷ್ಟು ನಾವು ಪೇ ಮಾಡಿ ಗಾಡಿ ತಗೋಬಿಟ್ರೆ ತಿಂಗಳಿಗೆ 832 ರೂಪಾಯಿ EMI ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂತ ಅನ್ಬೋದು. ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಲ್ಲಿ ಕೊಡ್ತಿದ್ದಾರೆ. ಇದನ್ನ ಏನ್ ಮಾಡ್ಬೋದು, ನಾವು 5 ವರ್ಷ ಕಟ್ಟಬೇಕು. 5 ವರ್ಷ ಕಟ್ಟಿದ್ರೆ ನಮ್ಗೆ ಬ್ಯಾಟ್ರಿ ಸ್ವಂತ ಆಗುತ್ತೆ. ಜೊತೆಗೆ ಯಾವ್ದೇ ತರ ನಮ್ಗೆ ಕಿಲೋಮೀಟರ್ಸ್ ಲಿಮಿಟೆಡ್ ಆಗಿಲ್ಲ. ಅಂದ್ರೆ 832 ರೂಪಾಯಿ ಕೊಟ್ಬಿಟ್ರೆ ಮುಗೀತು, ನಾವು ಎಷ್ಟು ಕಿಲೋಮೀಟರ್ ಆದ್ರೂ ನಮ್ ಗಾಡಿಲಿ ಓಡಾಡ್ಕೋಬಹುದು. ಬ್ಯಾಟ್ರಿಗೆ ಆಸ್ ಯೂಶಲ್ 5 ವರ್ಷ ಅಥವಾ 70,000 ಕಿಲೋಮೀಟರ್ ವರೆಗೂ ವ್ಯಾರಂಟಿ ಇರುತ್ತೆ. ಸೀರಿಯಸ್ಲಿ ಇಷ್ಟೇ ಕಿಲೋಮೀಟರ್ ಓಡಾಡ್ಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇಲ್ಲ. 832 ರೂಪಾಯಿ ಕಟ್ಬಿಟ್ರೆ ಮುಗ್ದೋಯ್ತು. ಆರಾಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಿಲೋಮೀಟರ್ ಓಡಾಡ್ಬೋದು. ಇದು ಯಾವ ತರ ಇದೆ ಅಂದ್ರೆ, ನಾರ್ಮಲ್ EMI ತರ ಅನ್ಸುತ್ತೆ. ಸೊ ನಮ್ಗೆ ಯಾವ್ದೇ ತರ ಇದು ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ಅಂತ ಅನ್ಸಲ್ಲ. ಜೊತೆಗೆ ಯಾವ್ದೇ ತರ ಫೀಚರ್ಸ್ ಗಳನ್ನ ಕಟ್ ಆಫ್ ಮಾಡಲಿಲ್ಲ. ಹಾಗಾಗಿ ಈ 1,10,000 15,000 ಅಥವಾ 86,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಆ ತರ ನಾವೇನಾದ್ರು ಕೊಡ್ತಾ ಹೋದಾಗ ಏನೇನ್ ಫೀಚರ್ಸ್ ಗಳು ಕೊಡ್ತಾರೆ ಆ ಎಲ್ಲಾ ಫೀಚರ್ಸ್ ಗಳು ಇರುತ್ತೆ. ಬಟ್ ಏನಂದ್ರೆ, ಬ್ಯಾಟ್ರಿಗೆ ಮಾತ್ರ ನಾವು ರೆಂಟಲ್ ಅಂತ ಕಟ್ಕೊಂಡು ಹೋಗ್ಬೇಕು. ಸೊ ಈ ಒಂದು ಪ್ರಾಕ್ಟಿಕಲಿ ತುಂಬಾನೇ ಒಳ್ಳೆ ಪ್ಲಾನ್ ನ ತಂದಿದ್ದಾರೆ. ತುಂಬಾ ಜನ ನಾವು ಯೋಚನೆ ಮಾಡ್ತಾ ಇದ್ದೇವೆ ಈ ಬ್ಯಾಸ್ ಸಿಸ್ಟಮ್ ವರ್ಕ್ ಆಗುತ್ತಾ ಇಲ್ವಾ ಅಂತ.
ಬಟ್ ಈ ಸಿಸ್ಟಮ್ ಇದೆಯಾ TVS ಅವರು ಈ ಆರ್ಬಿಟರ್ಗೆ ಜಸ್ಟ್ 832 ರೂಪಾಯಿ ಅಂತ ಕೊಟ್ಟಿದಾರಲ್ಲ, ಈ ಒಂದು ಸ್ಕೀಮ್ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿ 50,000 ರೂಪಾಯಿಗೆ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ V1 ನ TVS ಕಂಪ್ನಿಯವರು ಕೊಡ್ತಿದ್ದಾರೆ. ಜೊತೆಗೆ ಜಸ್ಟ್ TVS ಆರ್ಬಿಟರ್ V1 ಮಾತ್ರ ಅಲ್ಲ, V2 ಕೂಡ ರೆಂಟಲ್ ಪ್ಲಾನ್ಸ್ ಇದೆ. ಅಂದ್ರೆ 50,000 ರೂಪಾಯಿಗೆ V1 ಕೊಡ್ತಿದ್ದಾರೆ, 65,000 ರೂಪಾಯಿಗೆ ನಮ್ಗೆ V2 ಕೊಡ್ತಿದ್ದಾರೆ. ಸೊ 10-15,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಅಷ್ಟೇ ಅಲ್ಲ, iQube ಎಲೆಕ್ಟ್ರಿಕ್ ಸ್ಕೂಟರ್ ಇದೆಯಲ್ಲ, ಆ ಗಾಡಿನೂ ಕೂಡ ನಾವು ಈ ಒಂದು ಬ್ಯಾಸ್ ಸ್ಕೀಮ್ ಅಲ್ಲಿ ತಗೋಬಹುದು. ಅಂದ್ರೆ ಗಾಡಿಗೆ ಅಂತ ಇಷ್ಟು ಪ್ರೈಸ್ ಇರುತ್ತೆ, ಅಷ್ಟು ಪ್ರೈಸ್ ನಾವು ಕಟ್ಬಿಟ್ರೆ ಬ್ಯಾಟ್ರಿಗೆ ತಿಂಗಳ ಪೇ ಮಾಡ್ಕೊಂಡು ಹೋಯ್ತಾ ಇರೋದು. ಇಷ್ಟು ವರ್ಷ ಅಂತ ಹೇಳ್ತಾರೆ, ಅಷ್ಟು ವರ್ಷ ನಾವು ಪೇ ಮಾಡಿದ್ರೆ ನಮ್ಗೆ ಗಾಡಿ ಮತ್ತೆ ಬ್ಯಾಟ್ರಿ ಸ್ವಂತ ಆಗುತ್ತೆ. ಸೊ ಇದೊಂಥರ ಒಳ್ಳೆ ಆಪರ್ಚುನಿಟಿ ಅನ್ಬೋದು. ಸೊ ಇದೊಂಥರ ಒಂದು ಒಳ್ಳೆ ಸ್ಕೀಮು, ಒಳ್ಳೆ ಆಫರ್ ಅಂತ ಅನ್ಬೋದು. ಎಷ್ಟೋ ಜನ ಏನ್ ಮಾಡ್ತಾರ ಅಂದ್ರೆ ಈ 30,000 ರೂಪಾಯಿ ಗಾಡಿ, 40,000 ರೂಪಾಯಿ ಗಾಡಿ ಅಂತ ಅನ್ಕೊಂಡು ಲಿಟ್ರಲಿ ಹೇಳ್ತೀನಿ ಕೇಳಿ ಸ್ಕ್ಯಾಮ್ ಆಯ್ತವ್ರೆ. ಬಟ್ ಇದು ಒಂದು ಒಳ್ಳೆ ವರ್ತ್ ಇರೋಂತ ಆಫರು, ಸ್ಕೀಮ್ ಅಂತ ಅನ್ಬೋದು. ಯಾರಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಗಾಡಿಗಳನ್ನ ತಗೋಬೇಕು, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ಬಟ್ ಬ್ರ್ಯಾಂಡೆಡೇ ಗಾಡಿ ತಗೋಬೇಕು, ನಾನೇನ್ ಜಾಸ್ತಿ ಕಿಲೋಮೀಟರ್ ಓಡಾಡಲ್ಲ, ಒಂದು 50-60 ಕಿಲೋಮೀಟರ್ ಓಡಾಡ್ತೀನಿ, ಅಥವಾ ಹಬ್ಬ ಆದ್ರೆ ಒಂದು 100-120 ಕಿಲೋಮೀಟರ್ ಓಡಾಡ್ತೀನಿ ಏನಾದ್ರು V2 ಹೋಗ್ಬೋದು, ಹಬ್ಬ 50-60 ಕಿಲೋಮೀಟರ್ ಓಡಾಡ್ತೀನಿ ಅಂದ್ರೆ V1 ಹೋಗ್ಬೋದು. ಅಂತವ್ರು ಈ ಲೋಕಲ್ ಗಾಡಿಗಳನ್ನ ತಗೊಳ್ಳೋ ಬದಲು ಅಥವಾ ಅನ್ಬ್ರ್ಯಾಂಡೆಡ್ ಗಾಡಿಗಳನ್ನ ತಗೊಳ್ಳೋ ಬದಲು ಈ ಗಾಡಿಗೆ ಆರಾಮಾಗ ಹೋಗ್ಬೋದು. ಸೊ ಇದೊಂಥರ ಒಳ್ಳೆ ವಿಚಾರ, ಒಳ್ಳೆ ನ್ಯೂಸ್ ಅಂತ ಅನ್ಬೋದು. ಅದಕ್ಕೆ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಜಾಸ್ತಿ ಡೀಟೇಲ್ಸ್ ಬೇಕು ಅಂದ್ರೆ TVS ಅಫಿಷಿಯಲ್ ಏನ್ ಸ್ಟೋರ್ ಇರುತ್ತೆ ಆ ಸ್ಟೋರ್ ನ ವಿಸಿಟ್ ಮಾಡಿ, ಚೆಕ್ ಮಾಡಿ. ಅಂಡ್ EMI ಆಪ್ಷನ್ ಯಾವ ತರ ಇದೆ, ಮತ್ತೆ ಫುಲ್ ಕ್ಯಾಶ್ ಏನಾದ್ರು ಕೊಟ್ರೆ ಯಾವ ತರ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ನೀವು ಗಾಡಿನ ಹೋಗಿ ಒಂದ್ಸಲ ನೋಡಿ ಟೆಸ್ಟ್ ಮಾಡಿ. ನಿಮ್ಗೆ ಆ ಒಂದು ಪ್ರೈಸ್ಗೆ ಗಾಡಿ ವರ್ತಾ, ಗಾಡಿ ಓಡ್ಸೋಕ್ ಚೆನ್ನಾಗಿದ್ಯಾ, ಸಸ್ಪೆನ್ಷನ್ ಓಕೆನಾ, ಸ್ಪೇಸ್ ಓಕೆನಾ, ಕಂಪ್ಲೀಟ್ ನೀವು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. TVS ಅವರು ಈ ಒಂದು ಬಾಸ್ ಸ್ಕೀಮ್ ಅಲ್ಲಿ ಹೊಸ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ V1 ನ V2 ನ iQube ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಕೊಡ್ತಿದ್ದಾರೆ. ಇನ್ನು ಮುಂದೆ ಯಾರಾದ್ರೂ ನೀವು ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಯಾವ್ದೇ ತರ ಕಮ್ಮಿ ಪ್ರೈಸು ಅಂತ ಅಂದ್ಬಿಟ್ಟು ಯಾವ್ಯಾವ ಗಾಡಿಗಳನ್ನ ತಗೊಳ್ಳೋ ಬದಲು ಈ ಬ್ರಾಂಡೆಡ್ ಗಾಡಿಗಳನ್ನ ಈ ಬ್ಯಾಸ್ ಸ್ಕೀಮ್ ಅಲ್ಲಿ ತಗೊಳ್ಳಿ. ಸೊ ಇಷ್ಟ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಒಂದು ಸ್ಕೀಮ್ ಬಗ್ಗೆ ನಿಮ್ಗೆ ಓಕೆನಾ ಅಥವಾ ಇದರಿಂದ ಏನಾರ ಪ್ರಾಬ್ಲಮ್ ಇದೆಯಾ ಕಮೆಂಟ್ ಮಾಡಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.